ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದಾಗಿನಿಂದಲೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಲ್ಲ ಒಂದು ರೀತಿಯ ಅಪಪ್ರಚಾರವನ್ನ ಮಾಡಲಾಗ್ತಾನೆ ಇದೆ. ಅದರಲ್ಲೂ ಶಕ್ತಿ ಯೋಜನೆ ಕುರಿತು ಸಾಕಷ್ಟು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಮಹಿಳೆಯರು ಮನೆಯಲ್ಲೇ ಕೆಲಸ ಮಾಡುವುದನ್ನು ಬಿಟ್ಟು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರು ಬಸ್ಸಿನ ಸೀಟಿಗಾಗಿ ಹೊಡೆದಾಡಿಕೊಳ್ತಾ ಇದ್ದಾರೆ ಮತ್ತು ಮಹಿಳೆಯರಿಂದ ಪುರುಷರು ಬಸ್ಗಳಲ್ಲಿ ಓಡಾಡದಂತಾಗಿದೆ ಎಂಬಂತಹ ವಿಡಿಯೋಗಳನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಈಗ ಇದು ಯಾವ ರೀತಿಯ ಭಾಗ್ಯ? ದಾವಣಗೆರೆಯಿಂದ ಬೆಂಗಳೂರಿಗೆ ಪ್ರಯಾಣದ ದರವನ್ನ 90 ರೂಪಾಯಿ ಹೆಚ್ಚಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದಾವಣಗೆರೆಯಿಂದ ಬೆಂಗಳೂರಿಗೆ ಬಸ್ ಪ್ರಯಾಣದ ದರ 280 ರೂಪಾಯಿ ಇತ್ತು. ಈಗ ಅದನ್ನ 371 ರೂಪಾಯಿಗೆ ಮಾಡಿದ್ದಾರೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿ ಪುರುಷರಿಗೆ 371 ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ. ಗಂಡಸರಿಂದ ಕಿತ್ತುಕೊಂಡು ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟಿದೆ ಎಂದು ಪ್ರತಿಪಾದಿಸಿ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ನಿನ್ನೆ ಬಸ್ ಟಿಕೆಟ್ ಚಾರ್ಜ್ ಕೆಂಪು ಬಸ್ಸು ನಾರ್ಮಲ್ ಬಸ್ಸು 371 ರೂಪಾಯಿ ಮಾಡಿದ್ದಾರೆ. 280 ರೂಪಾಯಿ ಇತ್ತು ಗೌರ್ಮೆಂಟ್ ಬಂದಾಗ, 371 ರೂಪಾಯಿ ಇದೆ. 91 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮೇಲ್ಗಡೆದು ಹೆಣ್ಮಕ್ಳಿಗೆ ಫ್ರೀ, ನಮ್ಮ ಹತ್ರ ಕಿತ್ಕೊಂಡು ಇಲ್ಲಿ ಫ್ರೀ ಕೊಟ್ಟವನೆ. ಈ ಕುರಿತು ಹುಡುಕಿದಾಗ ಕೆಎಸ್ಆರ್ಟಿಸಿಯ ಸಾಮಾನ್ಯ ಬಸ್ಗಳಲ್ಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ಪ್ರಯಾಣದ ದರ 319 ರೂಪಾಯಿ ಇರುತ್ತೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚುವರಿ ಮತ್ತು ತಡೆರಹಿತ ಬಸ್ಗಳಲ್ಲಿ ಪ್ರಯಾಣಿಸುವಾಗ 371 ರೂಪಾಯಿ ಪಾವತಿಸಬೇಕಾಗುತ್ತೆ. ಇದು ಹಲವು ವರ್ಷಗಳಿಂದಲೂ ಜಾರಿಯಲ್ಲಿದ್ದು, ವಿಶೇಷ ತಡೆರಹಿತ ಬಸ್ಗಳಿಗೆ ನಿಯಮಾವಳಿಗಳ ಅನ್ವಯ 20% ಪ್ರಯಾಣದ ದರ ಯಾವಾಗಲೂ ಹೆಚ್ಚಿರುತ್ತೆ. ಇದೇನು ಹೊಸದಾಗಿ ಜಾರಿಗೆ ತಂದಿರುವುದಲ್ಲ. ಎಲ್ಲಾ ನಿಗಮಗಳಲ್ಲಿಯೂ ಕೂಡ ಈ ರೀತಿಯ ನಿಯಮ ಜಾರಿಯಲ್ಲಿ ಇದೆ. ಕಾಂಗ್ರೆಸ್ ಸರ್ಕಾರ ಹೀಗೆ ಮಾಡಿದೆ ಎಂಬುದು ಸುಳ್ಳು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹರಿಹರ ಘಟಕದ ಡಿಪೋ ಮ್ಯಾನೇಜರ್ ತಿಳಿಸಿದ್ದಾರೆ. ನೀವಿಲ್ಲಿ ನಿನ್ನೆ ಅಂದ್ರೆ 31 ಮಾರ್ಚ್ 2024ರಲ್ಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ಪ್ರಯಾಣಿಸಿದ ಪ್ರಯಾಣಿಕರ ಬಸ್ ಟಿಕೆಟ್ ದರ 319 ರೂಪಾಯಿ ಎಂದಿರುವುದನ್ನು ನೋಡಬಹುದಾಗಿದೆ. ಇದೇ ರೀತಿ ಶಕ್ತಿ ಯೋಜನೆ ಜಾರಿಗೆ ಬಂದ ಹೊಸದರಲ್ಲಿ ಬೆಂಗಳೂರು ಮೈಸೂರು ನಡುವೆ ಬಸ್ ಪ್ರಯಾಣದ ದರವನ್ನ ಹೆಚ್ಚಿಸಲಾಗಿದೆ ಎಂದು ಆರೋಪವನ್ನ ಕೂಡ ಮಾಡಲಾಗಿತ್ತು. ಆ ವಿಡಿಯೋವನ್ನು ಕೂಡ ಹಂಚಿಕೊಳ್ಳಲಾಗಿತ್ತು. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಫ್ರೀ ನೀಡಲು ಪುರುಷರ ಬಸ್ ದರವನ್ನು ಹೆಚ್ಚಿಸಿದೆ ಎಂಬುದು ಸುಳ್ಳು ಪ್ರತಿಪಾದನೆಯಾಗಿದೆ.